ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಒಂದು ರೀತಿ ನಗುವ ದಿನ, ಆದರೆ ನಗೆಯ ಹಿಂದೆಯೇ ಕಾದಿದೆ ಮುಂದೆ ಮಹಾಯುದ್ಧ. ಯಾರಾದರೂ ಇವತ್ತು ಜಯವಾಯಿತು, ದಿಗ್ವಿಜಯವಾಯಿತು ಅಂತ ಕನಸು ಕಾಣ್ತಾ ಇದ್ರೆ ಅದು ನೀವು ತಿನ್ನುತ್ತಿರುವ ಮಂಡಿಗೆ ಅಷ್ಟೇನೆ. ಕಾರಣ ಇವತ್ತು ಪ್ರಾರಂಭ, ನಾಳೆ ಅದಕ್ಕೆ ಒಂದು ರೂಪ. ಎಲ್ಲವನ್ನ ನೋಡೋಣ. ಅದಕ್ಕೆ ಮೊದಲು ಟಾಪ್ ಸ್ಟೋರೀಸ್. ತಮಿಳುನಾಡಿಗೆ ನೀರು ಬಿಡಲು ಸರ್ಕಾರದ ತೀರ್ಮಾನ. ಇಂದು ರಾತ್ರಿಯಿಂದಲೇ ಹರಿಯಲಿದೆ ನೀರು. ಕೊಟ್ಟ ಮಾತು ತಪ್ಪಿದ್ರ ಸಿದ್ದರಾಮಯ್ಯ. ಮಂಡಳಿ ರಚನೆ ಅಧಿಕಾರ ಸಂಸತ್ಗೆ ಮಾತ್ರ, ಸುಪ್ರೀಂ ಕೋರ್ಟ್ಗೆ ಕೇಂದ್ರದ ಅಫಿಡವಿಟ್. ದೇವೇಗೌಡರ ಉಪವಾಸಕ್ಕೆ ಬೆಲೆ ಕೊಟ್ಟರು ನರೇಂದ್ರ ಮೋದಿ. ಕಾವೇರಿ ಕೊಳ್ಳದ ಅಧ್ಯಯನಕ್ಕೆ ಕೇಂದ್ರ ತಂಡ, ಸುಪ್ರೀಂಗೆ ವರದಿ ಕೊಡಲಿದೆ ಜಾ ಸಮಿತಿ. ನಾರಿಮನ್ ಬದಲಿಗೆ ಬರ್ತಾರಂತೆ ಅನಿಲ್ ದಿವಾನ್. ಸುಧಾರಿಸ್ತಾ ಇದೆಯಂತೆ ಜಯಲಲಿತಾ ಆರೋಗ್ಯ, ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಸಾಧ್ಯತೆ ಅಂತಾರೆ. ಅಮ್ಮನಿಗಾಗಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಪುನಸ್ಕಾರ. ಗಡಿ ದಾಟಿ ಬಾರಿಸಿದರೂ ಬುದ್ಧಿ ಕಲ್ತಿಲ್ಲ. ಬಾರಾಮುಲ್ಲಾದಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಪಾಕಿಸ್ತಾನದ ಜೊತೆ ದೋವಲ್ ಮಾತುಕತೆ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವ ರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.